ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದೀಪದೊಳೆಣ್ಣೆ ತೀರದಂತೆ ಕಾಯ್ದು ಸಿದ್ಧರಾಗಿರೋಣ. ತಲಾಂತು ಭೂಮಿಯೊಳ್ ಮುಚ್ಚಿಡದೆ ಸಿದ್ಧರಾಗಿರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ಮೊದಲಿನ ಅನೇಕರು ಕಡೆಯವರಾಗುವರು, ಸಿದ್ಧರಾಗಿರೋಣ. ಕೊನೆವರೆಗೂ ನಿಲ್ಲುವವರು ಆನಂದಿಸುವರು, ಸಿದ್ಧರಾಗಿರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು. ಬನ್ನಿರಿ, ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 29ರಿಂದ 32 ವಚನಗಳವರೆಗೆ. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಆ ದಿನದಲ್ಲಿ ಮಾಳಿಗೆ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ಮುನ್ನಡೆಸುವಂತ ನಮ್ಮ ಒಳ್ಳೆಯ ಕುರುಬನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ವಾರದ ಮೊದಲನೇ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯುಗಾಂತ್ಯದ ಕುರಿತು ಮಾತನಾಡುತ್ತಾ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಲೋಟನ ಹೆಂಡತಿಯ ಜೀವಿತವನ್ನು ನಮ್ಮ ಮುಂದೆ ಇಡುವಂಥದ್ದನ್ನ ಗಮನಿಸುತ್ತೇವೆ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕೆಲವು ಫರಿಸಾಯರು ಯೇಸು ಕ್ರಿಸ್ತನ ಬಳಿಗೆ ಬಂದು ದೇವರ ರಾಜ್ಯವು ಯಾವಾಗ ಬರುವುದೆಂದು ಆತನಿಗೆ ಕೇಳಿದಾಗ ಆತನು ಅವರಿಗೆ ಆ ದಿನಗಳು ನೋಹನ ದಿನಗಳಲ್ಲಿ ನಡೆದ ಹಾಗೆ ಮತ್ತು ಲೋಟನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿನಗಳಲ್ಲಿಯೂ ನಡೆಯುವುದು ಎಂಬುದಾಗಿ ವಿವರಿಸುತ್ತಾ ಲೋಟನ ಹೆಂಡತಿಯ ಕುರಿತು ಮಾತಾಡುವುದನ್ನ ಕಾಣುವವರಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಭಕ್ತರನ್ನು ಬದಿಗೊತ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಟನ ಹೆಂಡತಿಯ ಉದಾಹರಣೆಯನ್ನೇ ಯಾಕೆ ನಮ್ಮ ಮುಂದೆ ಇಡುತ್ತಿದ್ದಾನೆ? ಲೋಟನ ಹೆಂಡತಿಯ ವ್ಯಕ್ತಿತ್ವ ಆದರ್ಶವಾದದ್ದೂ ಅಲ್ಲ, ಶ್ರೇಷ್ಠವಾದದ್ದೂ ಅಲ್ಲ ಮತ್ತು ಅವಳ ಜೀವಿತ ಸ್ಫೂರ್ತಿದಾಯಕವೂ ಅಲ್ಲ. ಲೋಟನ ಹೆಂಡತಿಯ ಜೀವಿತ ದುರಂತದಿಂದ ಕೂಡಿದಂಥ ಜೀವಿತ, ನಷ್ಟ ಹೊಂದಿದಂಥ ಜೀವಿತ. ಸತ್ಯವೇದದಲ್ಲಿ ಅವಳ ಹೆಸರನ್ನು ಕೂಡ ನಾವು ಕಾಣುವುದಿಲ್ಲ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ತಿಳಿಸಿರುವನು ಎಂಬುದಾಗಿ
ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಅದಕ್ಕೆ ಉದಾಹರಣೆ, ಯುಗಾಂತ್ಯದಲ್ಲಿ ಜೀವಿಸುತ್ತಿರುವಂಥ ನಾವು ಲೋಟನ ಹೆಂಡತಿಯ ಹಾಗೆ ನಾಶವಾಗಬಾರದೆಂದು ನಮಗೆ ಬುದ್ಧಿ ಕಲಿಸುವುದಕ್ಕಾಗಿ, ಪಾಠ ಕಲಿಸುವುದಕ್ಕಾಗಿ ಲೋಟನ ಹೆಂಡತಿಯ ಉದಾಹರಣೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಸ್ತಾಪಿಸಿರುವುದನ್ನ ಕಾಣುವವರಾಗಿದ್ದೇವೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಗಮನಿಸುವಾಗ, ಪೂರ್ವದಲ್ಲಿ ಬರೆದದ್ದೆಲ್ಲ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ತಿಳಿಸಲಾಗಿದೆ. ನಾವು ಅದನ್ನು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥವು ನಮಗಾಗಿ ಬರೆಯಲ್ಪಟ್ಟವು ಎಂಬುದಾಗಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸುವಾಗ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವನು ಎಂಬುದಾಗಿ ತಿಳಿಸಲಾಗಿದೆ. ಆದುದರಿಂದ ಲೋಟನ ಹೆಂಡತಿಯ ಜೀವಿತವನ್ನು ಗಮನಿಸಿ ನಾವು ಲೋಟನ ಹೆಂಡತಿಯ ಹಾಗೆ ಜೀವಿಸದೆ, ಲೋಟನ ಹೆಂಡತಿ ಮಾಡಿರುವ ತಪ್ಪುಗಳನ್ನು ಮಾಡದೆ, ನಾವು ಅವಳ ಜೀವಿತದಿಂದ ಬುದ್ಧಿಯನ್ನು ತಂದುಕೊಂಡವರಾಗಿ, ಅವಳ ಜೀವಿತದಿಂದ ಪಾಠವನ್ನು ಕಲಿತವರಾಗಿ, ನಮ್ಮನ್ನು ನಾವು ತಿದ್ದಿ ಸರಿಪಡಿಸಿಕೊಂಡು ನಾವು ನಮ್ಮ ಜೀವಿತವನ್ನು ದೇವರ ವಾಕ್ಯಾನುಸಾರವಾಗಿ, ದೇವರ ಚಿತ್ತಾನುಸಾರವಾಗಿ ಕಟ್ಟಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿ ಜೀವಿಸಬೇಕೆನ್ನುವಂಥದ್ದನ್ನೇ ಕರ್ತನು ಬಯಸುವಂತವನಾಗಿದ್ದಾನೆ. ಹಾಗಾದರೆ ಲೋಟನ ಹೆಂಡತಿಯ ಜೀವಿತದ ಬಲಹೀನತೆಗಳೇನು, ಲೋಟನ ಹೆಂಡತಿ ಮಾಡಿರುವ ತಪ್ಪುಗಳು ಯಾವಾವು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಮುಖ್ಯವಾಗಿ 5 ಅಂಶಗಳನ್ನ ಕರ್ತನ ಚಿತ್ತವಾದರೆ ಮುಂದಿನ ವಾರದಿಂದ ಒಂದೊಂದಾಗಿ ಧ್ಯಾನ ಮಾಡುತ್ತಾ ಮುಂದೆ ಸಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ವಾರದ ಮೊದಲನೇ ದಿನಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕಳೆದ ವಾರವೆಲ್ಲ ನಮ್ಮ ಜೀವಿತದಲ್ಲಿ ನೀನು ಮಾಡುತ್ತಾ ಬಂದಂಥ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ಮತ್ತೊಂದು ವಾರವನ್ನ ನಮ್ಮ ಜೀವಿತಕ್ಕೆ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ಯುಗಾಂತ್ಯದಲ್ಲಿ ಜೀವಿಸುತ್ತಿರುವಂಥ ನಾವು ಲೋಟನ ಹೆಂಡತಿಯ ಜೀವಿತವನ್ನ ನಮ್ಮ ಮುಂದೆ ಇಟ್ಟುಕೊಂಡಂಥವರಾಗಿ, ಲೋಟನ ಹೆಂಡತಿ ಮಾಡಿದಂಥ ತಪ್ಪುಗಳನ್ನ ನಾವು ಮಾಡದೆ ನಿನ್ನ ಚಿತ್ತಾನುಸಾರವಾಗಿ, ನಿನ್ನ ವಾಕ್ಯಾನುಸಾರವಾಗಿ ನೀನು ಒಪ್ಪುವ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ಕಟ್ಟಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂಥ ಕೃಪೆಗೆ ನಮ್ಮನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಾಮಿ, ಈ ದಿನ ನಡೆಯುವಂಥ ಎಲ್ಲ ಆರಾಧನೆಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ದಾಸರ ಮೂಲಕವಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು. ಆತ್ಮಿಕ ಜೀವಿತದಲ್ಲಿ ನಿನ್ನ ಮಕ್ಕಳನ್ನು ಎಚ್ಚರಿಸಿ ಬಲಪಡಿಸಿ ನಿನ್ನ ಚಿತ್ತಾನುಸಾರವಾಗಿ ಜೀವಿಸುವುದಕ್ಕೆ ಅವರನ್ನ ಉಪದೇಶಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ದಿನ ನಡೆಯುವಂತ ಎಲ್ಲ ಸೇವಾ ಕಾರ್ಯಗಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ಈ ದಿನ ಜನ್ಮದಿನವನ್ನ, ವಿವಾಹ ವಾರ್ಷಿಕೋತ್ಸವ ದಿನವನ್ನ ಕಂಡಂತ ಪ್ರಿಯರೆಲ್ಲರನ್ನು ಕೂಡ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಅವರ ಬಾಳಿನಲ್ಲಿ ಮತ್ತೊಂದು ಹೊಸ ವರ್ಷವನ್ನ ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಈ ಹೊಸ ವರ್ಷದುದ್ದಕ್ಕೂ ಪ್ರಿಯರ ಜೀವಿತದಲ್ಲಿ ನಿನ್ನ ಶುಭವೂ ನಿನ್ನ ಕೃಪೆಯೂ ಹಿಂಬಾಲಿಸಲಿ. ಮತ್ತೊಮ್ಮೆ ಅನಾರೋಗ್ಯದಲ್ಲಿರುವಂತಹ ಪ್ರಿಯರನ್ನು ಕೂಡ ನಾವು ನೆನಪಿಗೆ ತಂದುಕೊಳ್ತೇವೆ ಸ್ವಾಮಿ. ಅವರು ಅನುಭವಿಸುತ್ತಿರುವಂತಹ ಎಲ್ಲ ಬಲಹೀನತೆಗಳಲ್ಲಿ ನಿನ್ನ ಕೃಪೆಯ ಮೂಲಕವಾಗಿ ಆರೋಗ್ಯವನ್ನು ದಯಪಾಲಿಸಿ ಅವರ ಮುಖದಲ್ಲಿ ಸಂತೋಷ, ಹರ್ಷ, ಉಲ್ಲಾಸ ಕಾಣುವಂತ ಕೃಪೆಗೆ ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಒಡೆಯನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ಕರ್ತನೇ, ಆಮೇನ್. ಆಶಿಸದೇ ಇರು ಉನ್ನತ ಪದವಿ, ಸಿದ್ಧರಾಗಿರೋಣ. ದಾರಿ ತಿಳಿಯದ ಆತ್ಮಗಳನ್ನು ಸಿದ್ಧತೆ ಪಡಿಸೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವಾಗಿರು, ಸಿದ್ಧತೆ ಪಡಿಸು, ಬರುವನು ಅತಿ ಶೀಘ್ರದಿ. ಒಂದು ದಿನ ಬರುವನು ರಾಜಾದಿರಾಜನು, ಸಿದ್ಧವಾಗಿ ಇರೋಣ. ನಮ್ಮ ಕಾಲ ಜನರು ಯೇಸುವ ನೋಡಲು ಸಿದ್ಧರಾಗಿರೋಣ. ನೀನು ಸಿದ್ಧವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾಕಾಲವು ನೆಲೆಯಾಗಿರಲಿ. ಆಮೇನ್.